ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳ ಆಯೋಜನೆಗೆ ಧಾರ್ಮಿಕ ಚಿಂತಕರ ವಿರೋಧ. ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ. ವಿರೋಧದ ನಡುವೆಯೂ ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ದಸರಾದಲ್ಲಿ ಮಾಡೋದು ಬೇಡ. ಕರಾವಳಿಯಲ್ಲಿ ಜಂಬೂ ಸವಾರಿ ಮಾಡಿದ್ರೆ ಸರಿ ಇರುತ್ತಾ? TV9ಗೆ ಧಾರ್ಮಿಕ ಚಿಂತಕ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರ ಹೇಳಿಕೆ. ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಮಾತುಕತೆ ನಡೆಸಿದ್ದಾರೆ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರ ಜೊತೆಗೆ. ನೋಡೋಣ. 2026ರ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಕಂಬಳ ಆಚರಣೆ ಮಾಡಬೇಕಾ ಬೇಡವಾ ಅಂತ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ. ದಸರಾ ಮಹೋತ್ಸವ ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂಥದ್ದು, ನಮ್ಮ ಮೈಸೂರಿನ ಕಲೆ ಸಂಸ್ಕೃತಿ ಪರಂಪರೆಯನ್ನ ಪಸರಿಸುವಂಥದ್ದು. ಇದರಲ್ಲಿ ಕಂಬಳ ಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಕಂಬಳ ಮೈಸೂರಿಗೇನು ಬೇಡ ಅನ್ನೋದೇ ನನ್ನ ಅಭಿಪ್ರಾಯವೂ ಕೂಡ. ಯಾಕೆ ಬೇಡ ಅನ್ನೋದಾದರೆ, ಇದು ಕರಾವಳಿಯ ಒಂದು ಕ್ರೀಡೆ. ನಮ್ಮ ಇಡೀ ಭಾರತ ದೇಶವೇ ವೈವಿಧ್ಯತೆಯಿಂದ ಕೂಡಿದೆ. ಪ್ರತಿಯೊಂದು ಭಾಗದಲ್ಲೂ ತನ್ನದೇ ಆದಂತಹ ವೈವಿಧ್ಯತೆ ಮತ್ತು ಪರಂಪರೆ ಮತ್ತು ಕಲೆ ಆಚರಣೆಗಳು ಬೆಳೆದು ಬಂದಿವೆ. ಇದಕ್ಕೆ ಧಾರ್ಮಿಕ ಸಂಪ್ರದಾಯಗಳು ಕೂಡ ಹಿಂಭಾಗದಲ್ಲಿ ನಿಂತ್ಕೊಂಡಿದ್ದಾವೆ. ಈ ವಿಶಿಷ್ಟವಾದ ಆಚರಣೆ ಮೈಸೂರು ಸಾಮ್ರಾಜ್ಯದಲ್ಲಿ ನಡೆದು ಬರುತ್ತಿದ್ದಂತಹ ಆಚರಣೆಗಳ ವೈಭವೀಕರಣ. ಉದಾಹರಣೆಗೆ 1610ರಲ್ಲಿ ಮೈಸೂರು ದಸರೆ ಆರಂಭವಾಯಿತು. ಇವರು ಇದನ್ನು ವಿಜಯನಗರ ಸಾಮ್ರಾಜ್ಯದಿಂದ ಅಳವಡಿಸಿಕೊಂಡು ಒಂದು ಚೌಕಟ್ಟನ್ನು ಕೊಟ್ಟರು. ಇದೇ ರೀತಿ ಮಾಡಬೇಕು ಅಂತ ಚೌಕಟ್ಟನ್ನು ಕೊಟ್ಟರು. ಇದರ ಜೊತೆಗೆ ಇಲ್ಲೇ ಇದ್ದಂತಹ ಕೆಲವು ಆಚರಣೆಗಳಲ್ಲಿದ್ದಂತಹದ್ದನ್ನು ಇನ್ನೊಂದಷ್ಟು ವೈಭವೀಕರಣ ಮಾಡಿದ್ರೆ ಹೊರತು ಯಾವುದೋ ಬೇರೆ ಕಡೆಯಿಂದ ಯಾವುದನ್ನು ತರಲಿಲ್ಲ. ಹಾಗಾಗಿ ಕರಾವಳಿಯ ಆಚರಣೆಗಳನ್ನು ನೀವು ಕರಾವಳಿಯಲ್ಲಿ ಪ್ರೋತ್ಸಾಹ ಮಾಡಿ, ಮೈಸೂರು ದಸರೆಯಲ್ಲಿ ಹಿಂದಿನಿಂದ ನಡೆದು ಬಂದಿರುವಂತಹ ಪದ್ಧತಿಗಳನ್ನು ಪ್ರೋತ್ಸಾಹ ಮಾಡಿ. ನಾನು ಅದಕ್ಕೆ ಹೇಳಿದೆ, ಇವಾಗ 20-30 ಎಕರೆಯಷ್ಟು ಭೂಮಿ ಬೇಕು. ಆ ಭೂಮಿಯಲ್ಲಿರುವಂತಹ ಮರಗಿಡಗಳನ್ನೆಲ್ಲ ನೀವು ಕಡಿಬೇಕು ಮತ್ತು ನೀರೇ ಇಲ್ಲದ ಬಯಲು ಸೀಮೆಯಾದಂತಹ ನಮ್ಮದನ್ನು ನೀವು ಅದನ್ನು ಗದ್ದೆಯಾಗಿ ಪರಿವರ್ತನೆ ಮಾಡಬೇಕು. ಅದಕ್ಕೆ ಬೇಕಾದಂತಹ ಕೋಣಗಳನ್ನು ನೀವು ಅಲ್ಲಿಂದನೇ ತೊಗೊಂಬರಬೇಕು ಮತ್ತು ಕ್ರೀಡೆಯನ್ನು ನಡೆಸಬೇಕು. ಸೊ ವಾರ್ಷಿಕವಾಗಿ 2 ದಿನ ನೀವು ಕ್ರೀಡೆಯನ್ನು ಮಾಡ್ತೀರಿ, ಬಾಕಿ ದಿನ ಆ ಜಮೀನನ್ನು ಏನು ಮಾಡ್ತೀರಿ? ದಸರಾ ಆಚರಣೆ ಆಗ್ತಾ ಇರುವಂಥದ್ದು ಯಾವ ಒಂದು ಮಹತ್ವದಲ್ಲಿ, ಯಾವ ಅಡಿಯಲ್ಲಿ ಈ ಒಂದು ಆಚರಣೆ ಆಗ್ತಾ ಇರುವಂಥದ್ದು? ದಸರಾ ಬಂದು ನಡೀತಾ ಇರೋದು ಧಾರ್ಮಿಕ ಮತ್ತು ಐತಿಹಾಸಿಕ ಪರಂಪರೆಗಳಿಂದ. ಕೆಲವು ಸಾಂಸ್ಕೃತಿಕ ಮೆರುಗನ್ನು ಕೊಟ್ಟಂಥದ್ದು ಮೈಸೂರಿನ ಅರಸರು. ಅವರೇನು ಮಾಡಿದ್ರು, ಬೇರೆ ಬೇರೆ ಕಡೆಯಲ್ಲಿ ಇದ್ದಂತಹ ಕಲೆಗಳನ್ನು, ಪ್ರದರ್ಶಕ ಕಲೆಗಳನ್ನು ಇಲ್ಲಿಗೆ ತಂದು ಆ ಪ್ರದರ್ಶಕ ಕಲೆಗಳನ್ನು ಪ್ರದರ್ಶಿಸಲು ಅನುಮತಿಯನ್ನು ನೀಡಿದರು. ಆದರೆ ಅವೆಲ್ಲವೂ ಕೂಡ ಆ ಕಾಲದಲ್ಲಿ 9 ದಿನಗಳ ಪ್ರದರ್ಶನಕ್ಕೆ ಸೀಮಿತವಾದಂಥದ್ದು. ಇದೆಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಬೇಕಾಗಿರುವಂತಹದ್ದಲ್ಲ ಯಾವುದೂ. ಇವಾಗ ಏನಾಗ್ತಾ ಇದೆ, ನೀವು 30 ಎಕರೆ ಜಮೀನು ಕೊಡಬೇಕು, ಇದೆಲ್ಲ ಕನ್ವರ್ಟ್ ಮಾಡಬೇಕು, ಪರಿಸರವನ್ನೆಲ್ಲ ಚೇಂಜ್ ಮಾಡಬೇಕು, ಇದಕ್ಕೆ ಪ್ಲಾಟ್ಫಾರ್ಮ್ಸ್ಗಳು ಮಾಡಬೇಕು, ಮತ್ತು ಇದಕ್ಕೆ ದುಡ್ಡು ಕೊಡೋರು ಯಾರು? ಪ್ರೈವೇಟ್ ಪಾರ್ಟಿ ಯಾರಾದರೂ 45 ಕೋಟಿ ಜಮೀನು ತಗೊಂಡು ಒಂದು ಕಂಬಳ ನಡೆಸೋದಾದರೆ ನೀವು ಕೇಳೋಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳ್ತೀರಾ? ಕಂಬಳ ಆದರೂ ಮಾಡ್ಬೋದು, ಏನಾದರೂ ಮಾಡ್ಬೋದು, ಬಿಕಾಸ್ ಇಟ್ ಈಸ್ ದೇರ್ ಪಾಕೆಟ್ ಮನಿ, ಅವ್ರದ್ದು ಪರ್ಸನಲ್ ಮನಿ. ಯಾರೋ ಹೇಳ್ತಾ ಇದ್ರು, ಮೈಸೂರು ಮಹಾರಾಜರು ಕಂಬಳವನ್ನು ಪ್ರೋತ್ಸಾಹ ಮಾಡಿದ್ದಾರೆ. ನಿಜ, ಯಾವುದೇ ರಾಜರಾದ್ರೂ ಇವತ್ತಿನ ಪ್ರಧಾನಮಂತ್ರಿಗಳು ಎಲ್ಲವನ್ನೂ ಪ್ರೋತ್ಸಾಹ ಮಾಡ್ತಾರೆ. ಹಾಗಾದರೆ ಆಯಾ ಕ್ಷೇತ್ರಗಳಿಗೆ ಅದು ಪ್ರೋತ್ಸಾಹ. ಸೊ ಹಾಗಿದ್ದರೆ ಮೈಸೂರು ದಸರಾವನ್ನು ನೀವು ಎಲ್ಲ ಕಡೆನೂ ಮಾಡೋಕ್ಕೆ ಟ್ರೈ ಮಾಡ್ತೀರೇನು? ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಬಂದಿರೋದು ಇಲ್ಲಿ ಮಾಡಿದ್ರೆ ಮಾತ್ರ. ಇಲ್ಲಿ ಆನೆಗಳು ಬಂದರೆ ಮಾತ್ರ. ನೀವು ಶಿರಸಿ ಮಾರಿಕಾಂಬಾ ಜಾತ್ರೆ ಮಾಡ್ತೀರಾ, ಅದು ಅಲ್ಲಿ ಅದು ಚೆನ್ನಾಗಿ ಮಾಡಿ. ವೈರಮುಡಿ ಜಾತ್ರೆ ಮಾಡ್ತೀರಾ, ಮೇಲ್ಕೋಟೆಯಲ್ಲಿ ಮಾಡಿ. ತುಲಾ ಸಂಕ್ರಮಣ ಮಾಡ್ತೀರಾ, ಕೊಡಗಲ್ಲಿ ಮಾಡಿ. ಕಂಬಳಕ್ಕೂ ಸರ್ಕಾರ ಪ್ರೋತ್ಸಾಹ ಕೊಡಲಿ, ಕಂಬಳವನ್ನು ಉತ್ತೇಜಿಸಲಿ, ಪ್ರಪಂಚ ಪೂರ್ತಿ ಬಂದು ಕಂಬಳ ನೋಡೋಂಗೆ ಮಾಡಿ. ಅದು ಕರಾವಳಿಯಲ್ಲಿ ಮಾಡಿ. ಅದನ್ನು ಯಾಕೆ ಮೈಸೂರಿಗೆ ತೊಗೊಂಬಂದು ಇಲ್ಲಿ ದಸರಾದ ಮಧ್ಯದಲ್ಲಿ ಇಟ್ಟು ದಸರಾದಿಂದ ಕಂಬಳಕ್ಕೆ ಹೆಸರು ಬರಬೇಕು ಅನ್ನೋದರಲ್ಲಿ ಆಸಕ್ತಿ ನನಗೂ ಅದೇನು ಸರಿ ಅಂತ ಅನಿಸ್ಲಿಲ್ಲ. ಇದು ಇತಿಹಾಸ ತಜ್ಞ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.